ಒಂದು ಚಿಕ್ಕ ಗುಡಿ ಕಟ್ಟು. ನಂತರ ಯಾವ ಊರು ನೀವು ಭದ್ರಾವತಿ? ಯಾವ ಊರು? ಯಾವರು? ಅಂಜರಗಂಗೆ. ಯಾರು ಕೊಡ್ಕೊಂಡು ಅವ್ರ ಹೆಸರೇನು? ಬೆಟ್ಟಣ್ಣರದ ಗಾಡಿದು. ಇವು ಡ್ರೈವರಾಗಿ ಬಂದದ ಗಾಡಿಗಳು ಬೆಟ್ಟಣ್ಣಗೆ ಹೇಳು ಗಾಡಿ ನಂಬಬೇಕು ಅಂತ. ಹಾಂ, ಬೆಟ್ಟಣ್ಣ ಅಂತ ಹೇಳಿ ಭದ್ರಾವತಿಯಿಂದ ಅಡ್ರೆಸ್ ಅಂತ ಹೇಳ್ಪಪ್ಪ ಏನಂತ ನಮ್ಮನೆ ನೋಡಿ ಎಲ್ಲ ಹಾಕಿರ್ತಾರೆ ಫೋನ್ ನಂಬರು. ಅಲ್ಲಿಂದ ಭದ್ರಾವತಿಯಿಂದ ಹಾಕಿರ್ತಾರೆ. ಬೆಟ್ಟಣ್ಣ ಅಂತೇಳಿ ನಮ್ಗೆ ಗೊತ್ತಿರಲ್ಲ. ನೀವು ಬಂದು ಮಾತಾಡ್ತೀನಿ ಬೆಟ್ಟಣ್ಣನ ನೋಡಿ. ಬೆಟ್ಟಣ್ಣವ್ರ ಮನೆಗೆ ಒಂದು ನಿಮಗೊಂದು ಅದೇ ಒಂದು ಚೀಲ ಅಕ್ಕಿ ಹಾಕಳಿಸ್ತೀನಿ. ಬೆಟ್ಟಣ್ಣವ್ರಿಗೆ ಕೊಡಬೇಕು ದಯವಿಟ್ಟು. ಇದು ನಿನಗೊಂದು ಈ ಗಾಡಿ ಒಂದು ಫಾಸ್ಟ್ ಆಫ್ ಸ್ಟಿಕ್ಕರ್ ಹಾಕ್ತೀನಿ ನಾನೇ ಬೆಟ್ಟಣ್ಣ ಗಾಡಿಗೆ. ತಮ್ಮ ನಿನಗೊಂದು ಚೀಲ ಅಕ್ಕಿ, ನೀನು ಅಲ್ಲಿ ಕೂಲಿ ಮಾಡೋದಾ? ಹಾಂ, ನಿಂಗೊಂದು ಚೀಲ ಅಕ್ಕಿ ಹಾಕಿ ಕಳಿಸ್ತೀನಿ. ನಿಮ್ಮ ಮನೆಗೆ ಊಟ ಮಾಡು. 2 ಚೀಲ ಅಕ್ಕಿ ಇಪ್ಪ 1 ಚೀಲ ಅಕ್ಕಿ ಐತೆ. ಇನ್ನೊಂದು ಚೀಲ ಹಾಕಿ ಬರ್ಬೇಕಾಯ್ತು. ಓಡಿಸ ಬರೋದಲ್ಲ ಹಾಕಿ ಮತ್ತೀಯಾ ಕೆಲ ಹೋಗಿ ಮುಂಜಾ ಸೈಕೆ ಮತ್ತೆ ಚೀಲ ಅಲ್ಲಿ ಇವನು ಚಿರಾಣಿಗೆ ನಾವು ಹೇಳ್ತೀಯಾ ಚಿರಾಣಿ ಇದು ಮಾಡ್ತೇನೆ. ಇವನು ಹೋಗಿ ಬಂದ್ಬರ್ತಾನೆ. 2 ಚೀಲ ಅಕ್ಕಿ ಹಾಕ್ತೀನಿ ನಾನು ನಿಮ್ಮ ಬೆಟ್ಟಣ್ಣ ಬಂದು ತಮ್ಮಲ್ಲಿ ಹೋಗಿ ಅಕ್ಕಿ ಹಾಕ್ಲಿಕ್ಕೆ ಹಾಕೋಣ. ಬೆಟ್ಟಣ್ಣವ್ರಿಗೆ ಒಂದು ನಿಮಗೊಂದು ಸ್ವಲ್ಪ ಅಕ್ಕಿ. ಇದು ಸೀರೆ ಇಕ್ಕಿರ್ತೀನಿ ನಿಮ್ಮ ಮನೆಯವರಿಗೆ. ನಿಮ್ಮ ತಾಯಿ ಇದ್ದಾರಾ? ನಿಮ್ಮ ತಾಯಿ ಕೊಡ್ತಂತ. ನಾನು ನಿಮ್ಮ ಭದ್ರಾವತಿಗೆ ತಗೊಂಡಿದ್ದು ಮಧುಬಾಣ ರೆಸ್ಟೋರೆಂಟ್ ಅಂತ ಭಾರಿ ಕೆಲಸ ಬಂದಿದ್ದೆ. ಇದು ನಿಮ್ಮ ಮನೆಗೆ ತಗೊಂಡ ಇಟ್ಕೋ. ಇದು ಮುಂದೆ ಇದನ್ನು ಫಾಸ್ಟ್ ಅಂಟಿಸ್ತೀನಿ ಈಗ ಆಯಿತಾ. ಒಂಚೂರು ಅಕ್ಕಿ ಇನ್ನೊಂದು ಚೂರು ಅಕ್ಕಿ ಕೊಡ್ತೀನಿ. ಒಂದು ನೀನು ಹಾಕೊಂಡು ಹೋಗ್ಕಂತ ಹೇಳ ಅಣ್ಣ ಕೊಟ್ಟಿದ್ದು ನನಗೆ ಅಂತ. ಬೆಟ್ಟಣ್ಣವ್ರ ನಂಬರ್ ನನಗೆ ಕೊಡೋಕಂದ. ಈಗ ನಿಮ್ಮ ಬೆಟ್ಟಣ್ಣ ನಂಬರ್ ತಂದಿಲ್ಲ ಬೈ ಚಾನ್ಸ್ ಬಂದಾಗ ನಂಬರ್ ತಂದು ಫೋನ್ ಮಾಡ್ಕೊಂಬರಿ ಕೇಳಿ. ಬಟ್ ನಂಗೆ ಯಾರು ಗೊತ್ತಾಗಲ್ಲ. ಬೈದ್ಬಿಡ್ತೀನಿ, ನಿಮಗೂ ಬೈದ್ಬಿಡ್ತೀನಿ ಯಾರು ಅಂತ. ನಾನು ಗೊತ್ತಿರೋದಿಲ್ಲ ಯಾರು ಅಂತ. ನಿನ್ನ ಹೆಸರೇಂಕಂತ ಯಶವಂತ್. ಬಂದಾಗ ಹೇಳ ಮಗನ ಹಿಂಗೆ ಬಂದಿದ್ದು ಅಂತ. ಕಡೆಯಿಂದ ಬನ್ನಿ. ಗಾಡಿ ನಾನು ತಗೋಬೇಕು ಅಂತಿದ್ದೀನಿ, ಆಗ್ತಾ ಇಲ್ಲ. ತೋರಿಸ್ತೀನಿ ದೇವಸ್ಥಾನ ಹೆಂಗಾಗ್ತಾ ಇದೆ ಅಂತ. ತುಂಬ ಜೋರಾಗಿ ಮಾಡ್ತೀನಿ. ಅವ್ರು ಜೋರ ಮಾಡೋದಕ್ಕಿಂತ ಜನಕ್ಕೆ ಅನುಕೂಲ ಆಗಲಿ ಅಂತ ಆದಷ್ಟು ಬೇಗ ಮಳೆ ಬರ್ತೈತೆ ಅಂತ ಸಣ್ಣ ಗುಡಿ ಮಾಡ್ತೀನಿ. ಮತ್ತು ಯಾರು ಪದೇ ಕಟ್ತಾ ಇದೆ ಅಂತ ಬೇಕು. ಆದಷ್ಟು ಬೇಗ ಕೆಳಗಡೆ ಮಳೆ ಬಂದರೆ ನಡೆದಲಿಕ್ಕಾಗಲ್ಲ, ಕುಡ್ಕೊಳ್ಳಿಕ್ಕಾಗಲ್ಲ ಜನಕ್ಕೆ ಅಂತ ಒಂದು ಸಣ್ಣ ಗುಡಿ ಹಂಗೆ ಅಮ್ಮನವ್ರ ಅಪ್ಪನೇ ಮೇರೆಗೆ ಈ ಥರ ಸಿಮೆಂಟ್ ಎಲ್ಲ ಕಟ್ತಾ ಇದ್ದೀನಿ. ನೋಡ್ತಿರೊಬ್ಬ ತಿರುವಣ್ಣಾಮಲೆಯವರೊಬ್ಬರು, ಹಿಂದೆ ಹುಡುಗ ಈ ಥರ ತಿರುವಣ್ಣಾಮಲೆಯವರೊಬ್ಬರು, ಹಿಂಗೇರೊಬ್ಬರು, ಇನ್ನಿತ ನೋಡಿ ಈ ಥರ ರೌಡಿ ಮಲ್ಲಿಕ ಅಂತ ಇವರೆಲ್ಲ ನೋಡ್ತಾರೆ. ಇವರು ಬೆಂಕಿ ಕುಮಾರ್ ಅಂತ ರೌಡಿ ಮಲ್ಲಿಕ ಇವೆಲ್ಲ ಇರ್ತಾರೆ. ಇನ್ನು ಇವರು ಎಲ್ಲಿ ನೋಡಿದ್ರು ನಾಯಿ ಕಡಿತೀವಿ ಇವ್ರಿಗೆ. ಇವರು ಕುಮಾರ್ ಅಂತ ಕುಮಾರ್ ಅಂತ ಇವರೆಲ್ಲ ಸಂಘ ಹಂಗಿದೆ ನೋಡಿ. ಹಿಂಗೇರಿಂದ ಬಂದರು ಅದ್ರ ನೋಡಿ. ಇವರು ಸೈಲೆಂಟ್ ರಮೇಶಣ್ಣ ಅಂತ ಎಲ್ಲ ನೇಮಗಳು ಬನ್ನಿ ತೋರಿಸ್ತೇನಂತೆ. ನೋಡಿ ಸಣ್ಣದೊಂದು ಗುಡಿ ಮಾಡಿದ್ದೀವಿ. ತುಂಬ ದೊಡ್ಡದಾಗಿ ಕಟ್ಟೋದಿಲ್ಲ, ಯಾರು ಆಡ್ಕಿಬಿಡಿ. ದೇವಸ್ಥಾನ ಇದು ಇಷ್ಟು ಬಂದಿದೆ ದೇವಸ್ಥಾನ ಅಂತ ಯಾರು ಕೇಳ್ತಿದ್ರಿ. ಇಷ್ಟು ಮಟ್ಟಿಗೆ ಸುಮ್ಮನೆ ಅಮ್ಮನವ್ರು ಕೂತ್ಕೊಂಡು ಇದ್ದೋಗ್ಲಿ ಅಂತ. ಸದ್ಯಕ್ಕೆ ಇಲ್ಲಿ ಒಂದು ಸಿಮೆಂಟ್ ಈ ಥರ ಮಾಡಿ ಜನಗಳಿಗೆ ಅನುಕೂಲ. ಹಂಗೆ ಇವತ್ತು ಮಳೆ ಬಂದರೆ ಭಾಳ ಬರುತ್ತೆ. ಹಂಗಾಗಿ ಇಲ್ಲಿ ನೋಡ್ತೀರಿ ಸಣ್ಣ ದೇವಸ್ಥಾನದಲ್ಲಿ ಸಣ್ಣ ದೇವಸ್ಥಾನಕ್ಕೆ ಕಲ್ಲು ವ್ಯವಸ್ಥೆ. ಮೊನ್ನೆ ಬೇರೆ ಒಂದು ಬಿಗ್ಗೆಗೆ, ಈಗ ಇದು ಬಿಗ್ಗೆಗಿಲ್ಲ, ಇದು ಒಂಚೂರು ಈಗ ಸದ್ಯಕ್ಕೆ ಎಷ್ಟು ದಿನ ಇರುತ್ತೆ ಅಷ್ಟಿನ ತನಕ ಭಕ್ತರು ಬಂದು ಹಣ ಕೊಟ್ಟು ನಮ್ಮ ಕೈ ಸಾಕಾಗೋ ಮಟ್ಟ ದೇವಸ್ಥಾನ ಕಟ್ತಾ ಇರ್ತೀವಿ. ನೋಡಿರ್ತೀರ ಅಲ್ಲಿ ಒಂದು ಗರ್ಭಗುಡಿ ಅದೇ ಮೂಲ ಸ್ಥಾನವಾಗಿ ಅಲ್ಲಿಗೆ ಲಾಸ್ಟಿಗೆ ಮತ್ತೆ ಹೋಗುತ್ತೆ ದೇವಸ್ಥಾನ. ಇಲ್ಲಿ ಯಾರೋ ಇಟ್ಕೆ ಕೊಟ್ಟಾರೆ, ಇಲ್ಲಿ ಇಟ್ಕೆ ಕೊಟ್ಟಾರೆ, ಅಲ್ಲಿ ಕಲ್ಲು ಕೊಟ್ಟಿದ್ದಾರೆ. ಇಲ್ಲಿ ದೊಡ್ಡದಾಗಿ ದೇವಸ್ಥಾನ ಕಟ್ತೀವಿ ಅನುಕೂಲವಾಗಿ. ಈಗ ಸದ್ಯಕ್ಕೆ ಒಂಚೂರು ಅಕ್ಕಿ ಕೊಡಪ್ಪ ಅವ್ರಿಗೆ. ಈ ಸದ್ಯಕ್ಕೆ ನೋಡಿದೆ ಗುಡಿ ಹೆಂಗೆ ಇದು ಅಂತಾರೆ. ಇದರಲ್ಲೇ ಸ್ವಲ್ಪ ಸಣ್ಣದೊಂದು ಗುಡಿ ಕಟ್ತಾ ಇದ್ದೀವಿ ಜನ ಬಂದಿಗೆ ಹೋಗೋಕ್ಕೋಸ್ಕರ. ಇನ್ನು ಯಾರೋ ಇವತ್ತು ಭದ್ರಾವತಿಯಿಂದ ಅಕ್ಕಿ ಕೊಟ್ಟ ಕಲ್ಲು ಕೊಟ್ಟಿದ್ದಾರೆ. ನಾವತ್ತೊಬ್ರು ಯಾರೋ ಅಕ್ಕಿ ಮಂಟಿಗೆ ಕೊಟ್ಟಿದ್ರು. ಭಾಳ ಸಂತೋಷ. ಚಿಕ್ಕ ನಡೀತಾ ಇರುತ್ತೆ. ಮತ್ತು ಯಾರು ಬೈಕ್ ನೋಡಿ ಇಲ್ಲಿ ಕಟ್ಟಿ ಮತ್ತು ಅಲ್ಲಿಗೆ ಕೀಳ್ತಾರೆ ಅನ್ಬೇಡಿ. ಏನು ಮಾಡೋಕ್ಕಾಗಲ್ಲ. ಕೀಳ್ತಾರೆ ಅನ್ನೋದಕ್ಕಿಂತ ಇಲ್ಲೊಂದು ಸ್ವಲ್ಪ ಖರ್ಚು ಬರುತ್ತೆ. ಹಂಗಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತ ಚಿಕ್ಕದಾಗಿ ಇಷ್ಟೇ ದೇವಸ್ಥಾನ ಇರೋದು. ನಂದು ಜಾಗ ಇಷ್ಟೇ ಇರುತ್ತೆ. ಸ್ವಲ್ಪ ಎಲ್ಲೂ ಜಾಗ ಜಾಸ್ತಿ ಇರೋದಿಲ್ಲ. ಮತ್ತು ಯಾರು ಜಾಸ್ತಿ ಮಾಡಿರ ಅಂದ್ಕೊಂಡಿಲ್ಲ. ಇರೋದು ಅಲ್ಲೂ ಕೆಳಗಡೆ ಕಮ್ಮಿ ಜಾಗ, ಇಲ್ಲಿ ಮೇಲ್ಗಡೆ ಸ್ವಲ್ಪ ತಾಂಡಿದ್ವಿ. ಯಾರೋ ಪುಣ್ಯಾತ್ಮರು ಕೊಟ್ಟಾರೆ. ಫ್ರೀಯಾಗಂತೂ ಅಲ್ಲ, ದುಡ್ಡುಗೋಸ್ಕರ. ನೋಡ್ತೀರಿ ಇಟ್ಕಿಂದ ಮ್ಯಾಕ್ ನಂದು ಇಟ್ಕೆ ಕಾಣುತ್ತಲ್ಲ, ಈ ಕಾಣುತ್ತೆ ಇಟ್ಕಿಂದ ಮ್ಯಾಕ್ ಇಷ್ಟೇ ನನ್ನ ದೇವಸ್ಥಾನ. ಇದೆಲ್ಲ ಆಗುತ್ತೆ. ಇಲ್ಲಿ ದೇವಸ್ಥಾನ ಮೂಲ ಸ್ಥಾನ ಅಲ್ಲ ಹೋಗುತ್ತೆ. ಸದ್ಯಕ್ಕೆ ಇಲ್ಲೊಂದು ಸಣ್ಣ ಗುಡಿ ನಡೀತಾ ಇರುತ್ತೆ. ಅಂದತ್ತೆ ನಾವು ಯಾರೊಬ್ಬರು ಅಣ್ಣ ನಾನು ನೋಡಬೇಕು ಅಂತ ಹೇಳಿದ್ರು, ತೋರಿಸ್ತಾ ಇದ್ದೀನಿ ನೋಡ. ಚಿಕ್ಕದಾಗಿ ಚೊಕ್ಕದಾಗಿರುತ್ತೆ ಸದ್ಯದ ಮಟ್ಟಿಗೆ. ಆಮೇಲೆ ಹಣಕ್ಕಿಂತ ಜನಕ್ಕೆ ಅನುಕೂಲ ಆಗಲಿ ಇನ್ನೂ ಸರಿ ಕಟ್ಟೋಣ. ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಅಂದರೆ ಬಂದಲ್ಲಿ ಜನಕ್ಕೆ ಅನುಕೂಲ ಆಗಲಿ ಅಂತ ಅಂದಾದರೆ ನಂಬಿಕೆ ಇದೆ. ಸಹಕರಿಸಿ ಪ್ರೀತಿ ಇದ್ರೆ ₹1 ಹಾಕೋಗಿ ಸಾಕು. ನಾನೇನು ಯಾರನ್ನೂ ₹1 ಕೇಳಲ್ಲ. ನೀವು ಕೊಡೋ ದುಡ್ಡಲ್ಲಿ ಸಾಕು. ನಾನು ಜೀವನ ಮಾಡ್ತೀವಿ, ದೇವಸ್ಥಾನ ಕಟ್ತೀವಿ. ಅಲ್ಲಿ